ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಈ ಪ್ರೇತಾತ್ಮಗಳು, ದೆವ್ವಗಳು ರಾತ್ರಿಯ ಹೊತ್ತು ಮಾತ್ರ ಯಾಕೆ ಕಾಣಸಿಗುತ್ತವೆ ನಿಮಗೆ ಗೊತ್ತೇ? ಅಸಲಿಗೆ ಈ ಪ್ರೇತಾತ್ಮ, ದೆವ್ವ, ಭೂತ, ಪಿಶಾಚಿ ಅಂದರೆ ಏನೋ, ಎಲ್ಲಿಂದ ಬಂದವು ಇವುಗಳು ಎಂಬುದಕ್ಕೆ ಸಾಮಾನ್ಯ ಉತ್ತರ ಅಂದರೆ ಸತ್ತವರು ದೆವ್ವ ಆಗುತ್ತಾರೆ ಅಂತೀವಿ ಎಲ್ಲರೂ. ಸತ್ತವರೆಲ್ಲ ದೆವ್ವವಾಗುತ್ತಿದ್ದರೆ ಈ ಪ್ರಪಂಚದಲ್ಲಿ ಮನುಷ್ಯರಿಗಿಂತ ದೆವ್ವಗಳೇ ಜಾಸ್ತಿ ಇರಬೇಕಿತ್ತು ಅಲ್ಲವೇ? ಈಗ ವಿಷಯ ಅದಲ್ಲ. ಅಸಲಿಗೆ ಭೂತ, ದೆವ್ವ, ಪ್ರೇತಾತ್ಮಗಳು ನಿಜವಾಗಲೂ ಇದೆಯಾ? ಇದ್ದರೆ ಎಲ್ಲಿರುತ್ತವೆ? ಕಣ್ಣಿಗೆ ಕಾಣಿಸುತ್ತವ? ನೋಡಬೇಕು ಅಂದರೆ ಏನು ಮಾಡಬೇಕು ಅನ್ನುವ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ ನಮಗೆ ಸಿಕ್ಕ ಉತ್ತರಗಳೇನು ಎಂಬುದನ್ನು ಮುಂದೆ ತಿಳಿಸಲಿದ್ದೇವೆ. ದೆವ್ವಗಳು ಅಂದರೆ ಯಾರಿಗೆ ಇಲ್ಲ ಭಯ ಹೇಳಿ? ಕೆಲವರಿಗೆ ಅಂತೂ ನೋಡುವ ಕುತೂಹಲ, ಇನ್ನೊಂದು ಕಡೆ ಭಯ ಅನ್ನುವ ಕನ್ಫ್ಯೂಷನ್ ಒಂದು ಕಡೆಯಾದರೆ, ಅಯ್ಯೋ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ ರೀ. ಅದರಲ್ಲೂ ಈ 20ನೇ ಶತಮಾನದಲ್ಲಿ ನೀವೊಳ್ಳೆ ದೆವ್ವ, ಭೂತ ಅಂದುಕೊಂಡು ಅಂತ ಹೇಳುವವರು. ಸಡನ್ನಾಗಿ ಅವರಿಗೆ ನೀವು ಯಾವ ಮೂವಿಗಳನ್ನು ಇಷ್ಟಪಡುತ್ತಾರೆ ಅಂತ ಕೇಳಿದರೆ ನಮಗೆ ಹಾರರ್ ಥ್ರಿಲ್ಲರ್ ಮೂವಿ ಅಂದರೆ ತುಂಬ ಇಷ್ಟ ಅಂತ ಹೇಳುತ್ತಾರೆ. ಈ ದೆವ್ವ, ಭೂತ ಅದೆಲ್ಲ ನಂಬದೇ ಇರುವವರು ಹಾರರ್ ಮೂವಿ ಮಾತ್ರ ಮುಗಿಬಿದ್ದು ನೋಡುತ್ತಾರೆ ಅನ್ನೋದು ವಿಚಿತ್ರ. ಇನ್ನು ಕೆಲವರಂತೂ ಭಯದಿಂದಲೇ ಕಣ್ಣು ಮುಚ್ಚಿ ಒಂದೇ ಕಣ್ಣಲ್ಲಿ ಸಿನಿಮಾ ನೋಡಿದ್ದನ್ನು ನಿಮ್ಮ ಮನೆಯಲ್ಲಿ ನೀವು ಗಮನಿಸಿರುತ್ತೀರಿ. ಈ ಹಾರರ್ ಮೂವಿಗಳಲ್ಲಿ ತೋರಿಸುವ ರೀತಿ ಪ್ರೇತಾತ್ಮಗಳು ಹಾಗೆ ಇರುತ್ತವ, ವಿಕಾರವಾಗಿ, ವಿಚಿತ್ರವಾಗಿ. ಇನ್ನು ಹೆಣ್ಣು ದೆವ್ವವಾದರೆ ಬಿಳಿ ಸೀರೆಯಲ್ಲಿ ಕೆದರಿದ ಕೂದಲಿನಲ್ಲಿ ತನ್ನ ಪ್ರಿಯತಮನ ನೆಂದು ಕಣ್ಣೀರು ಹಾಕುತ್ತಾ, ಇಂಪಾದ ಶೋಕಗೀತೆ ವಿರಹದಲ್ಲಿ ಆಡುತ್ತಾ, ಯಾವುದೋ ಸ್ಮಶಾನದ ದಾರಿಯಲ್ಲೂ ಯಾವುದೋ ಹಳೆ ಬಂಗಲೆಯಲ್ಲಿ ಇದ್ದು ಒಬ್ಬೊಬ್ಬರೇ ತಿರುಗುವವರನ್ನು ಹಿಡಿದು ಬಿಡುತ್ತವೆ. ಅಸಲಿಗೆ ದೆವ್ವಗಳು ಹೀಗೆ ಇರುತ್ತವಾ ಎಂದು ಈ ಜನರು ಹೌದು ಇಲ್ಲ ಎಂಬ ಕನ್ಫ್ಯೂಷನಲ್ಲೇ ಇದನ್ನೇ ಬಂಡವಾಳ ಮಾಡಿಕೊಂಡ ಸಿನಿಮಾದವರು, ಧಾರಾವಾಹಿಯವರು ಹೊಸ ಕಥೆಗಳನ್ನು ಹುಡುಕಿ ದುಡ್ಡು ಮಾಡಿದ್ದು. ಅದು ಅವರ ಪಾಡು. ಟ್ರೆಂಡಿಂಗ್ನಲ್ಲಿ ಏನೋ ವಿಶೇಷವಿರುತ್ತದೋ ಅದರ ಬಗ್ಗೆ ಸಿನಿಮಾ ಮಾಡುವುದು ಅವರ ನೈಪುಣ್ಯತೆ ಇರಲಿ ಬಿಡೆ. ಈ ದೆವ್ವ, ಭೂತ, ಪಿಶಾಚಿ ಇದೆಲ್ಲ ನಿಜವಾಗಲೂ ಇದೆಯಾ ಅಥವಾ ಇಲ್ಲವಾ ಎಂಬುದಕ್ಕೆ ಯಾರ ಬಳಿಯೂ ನಿಖರ ಉತ್ತರವಿಲ್ಲ. ಶಾಲಾ ದಿನಗಳಲ್ಲಿ ನಾವು ಗುಂಪು ಗುಂಪಾಗಿ ಕುಳಿತುಕೊಂಡು ದೆವ್ವಗಳ ಕಥೆಯನ್ನು ಮಾತನಾಡುತ್ತಾ ಇದ್ದ ದಿನಗಳು ನಮ್ಮನ್ನು ಭಯಭೀತರಾಗಿ ಮಾಡುತ್ತಿದ್ದವು. ಅದೇ ರಾತ್ರಿಯಲ್ಲಿ ಮನೆಯಲ್ಲಿ ಭಯದಿಂದ ಮಲಗಿದ ನೆನಪು ನನಗೆ ಮರೆಯಲು ಸಾಧ್ಯವಿಲ್ಲ. ಆದರೆ ಮರುದಿನ ಮತ್ತೆ ಅದೇ ಕಡೆಗೆ ಜಾರುತ್ತಿದ್ದೆವು ಅಲ್ಲವೇ? ಅದೆಲ್ಲ ಬಾಲ್ಯದ ನೆನಪುಗಳು, ಹೇಗೆ ಮರೆಯಲು ಸಾಧ್ಯ ಹೇಳಿ, ಅಲ್ಲವೇ? ಗರುಡ ಪುರಾಣದ ಪ್ರಕಾರ ಸತ್ತಂತಹ ಪ್ರತಿ ಜೀವಿ ಪ್ರೇತವಾಗಲ್ಲ. ಅತ್ಯಂತ ಆಸೆ, ಆಕಾಂಕ್ಷೆ ತುಂಬಿಕೊಂಡಿದ್ದ ಜೀವ ದಿಢೀರನೆ ದುರ್ಮರಣ ಹೊಂದಿ ಸರಿಯಾದ ಅಂತ್ಯ ಸಂಸ್ಕಾರ ಆಗದೇ ಇರುವ ಆತ್ಮಗಳು ಪ್ರೇತಾತ್ಮವಾಗುತ್ತವೆ. ಇನ್ನು ಆತ್ಮಹತ್ಯೆ, ಅತಿಯಾದ ಯಾರದ್ದೋ ಮೇಲಿನ ಕೋಪದಿಂದ ಸತ್ತಂತಹ ಮನುಷ್ಯರು ದೆವ್ವಗಳಾಗಿ ಅಲಿತಾ ಇರುತ್ತವೆ ಪ್ರತೀಕಾರಕ್ಕಾಗಿ. ಕೆಲ ಸಿದ್ಧಾಂತಿಗಳ ಪ್ರಕಾರ ಪರಮಾತ್ಮನಿದ್ದಾನೆ ಅಂದರೆ ಪ್ರೇತಾತ್ಮವು ಇದ್ದೇ ಇರುತ್ತದೆ, ದೇವನಿದ್ದಾನೆ ಅಂದ ಮೇಲೆ ದೆವ್ವವು ಇದ್ದೇ ಇರುತ್ತದೆ, ಸಕಾರಾತ್ಮಕ ಶಕ್ತಿ ಇದೆ ಎಂದ ಮೇಲೆ ನಕಾರಾತ್ಮಕ ಶಕ್ತಿನೂ ಇದ್ದೇ ಇರುತ್ತದೆ, ಒಳ್ಳೆಯದು ಇದೆ ಎಂದ ಮೇಲೆ ಕೆಟ್ಟದ್ದು ಈ ಭೂಮಿಯ ಮೇಲೆ ಇದ್ದೇ ಇರುತ್ತದೆ. ದೇವರನ್ನು ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ದೆವ್ವಗಳನ್ನು ನೋಡಲು ಸಾಧ್ಯವಿಲ್ಲ. ಕೆಲವು ಸಾಧನೆಗಳಿಂದ ದೇವರನ್ನು ಕಾಣಬಹುದು, ಹಾಗೆಯೇ ಕೆಲವು ವಿಶೇಷ ಸಾಧನೆಗಳಿಂದ ಪ್ರೇತಾತ್ಮವನ್ನು ನೋಡಬಹುದು. ಅಂದರೆ ಪರಮಾತ್ಮನನ್ನೇ ಆಗಲಿ, ಆತ್ಮವನ್ನೇ ಆಗಲಿ, ಪ್ರೇತಾತ್ಮವನ್ನೇ ಆಗಲಿ ನೋಡಿ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು. ಇನ್ನು ಕೆಲವರ ಪ್ರಕಾರ ಈ ಪ್ರತ್ಯೇಕವಾದಿ ತಿಥಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆತ್ಮಗಳು ಕಾಣಿಸುತ್ತವೆ ಅಂತ ಹೇಳಲಾಗುತ್ತದೆ. ಉದಾಹರಣೆಗೆ, ವಿಶೇಷವಾಗಿ ಅಮಾವಾಸ್ಯೆಯ ದಿನ ಹುಟ್ಟಿದವರಿಗೆ ಈ ತರಹದಲ್ಲಿ ಅನುಭವ ಜಾಸ್ತಿ ಇರುತ್ತದೆ. ಇನ್ನು ನಾಯಿಗಳಿಗೆ ಕಣ್ಣಿಗೆ, ಬೆಕ್ಕುಗಳ ಕಣ್ಣಿಗೆ, ಗೂಬೆಗಳ ಕಣ್ಣಿಗೆ ಪ್ರೇತಾತ್ಮಗಳು ಕಾಣಬಹುದು ಅಂತ ಹೇಳುತ್ತಾರೆ. ಕೆಲವೊಮ್ಮೆ ವಿಚಿತ್ರವಾಗಿ ಆಡುವುದನ್ನು ನಾವು ಗಮನಿಸಿರುತ್ತೇವೆ, ಕೆಲವೊಮ್ಮೆ ನಮ್ಮ ಅರಿವಿಗೆ ಬರುವುದಿಲ್ಲ ಅಷ್ಟೇ. ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಮ್ಮ ಸುತ್ತಲೂ ಒಂದಲ್ಲ ಒಂದು ರೀತಿಯಲ್ಲಿ ನಡೆಯುತ್ತಲೇ ಇರುತ್ತದೆ, ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ ಅಷ್ಟೇ. ಯಾವುದೇ ನಿರ್ಜನ ಪ್ರದೇಶದಲ್ಲಿ ನದಿಯ ದಡೆಯಲ್ಲಿ ಇದ್ದಾಗ ಮಠ ಮಧ್ಯಾಹ್ನ ರಪ್ ಅಂತ ನಮ್ಮ ಕಣ್ಣ ಮುಂದೆ ಏನೋ ಹೋದಂತೆ ಅನುಭವವಾಗಿರುತ್ತದೆ. ಕೆಲವೊಮ್ಮೆ ಯಾವುದೋ ಪ್ರದೇಶಕ್ಕೆ ಹೋದಾಗ ಮನಸ್ಸಿನಲ್ಲಿ ಏನೋ ತಿಳಿಯದ ಅಸಮಾಧಾನ ಅನುಭವವಾಗಿರುತ್ತದೆ. ತಿರುಗು ಮನೆಗೆ ಬಂದಾಗ ಮೈಯೆಲ್ಲ ಭಾರವಾಗಿ ಸಡನ್ ಆಗಿ ಜ್ವರ ಬಂದಿರುವ ಹಾಗೆ ಒಂದು ಬಾರಿಯಾದರೂ ಆಗಿರುತ್ತದೆ. ನಾವು ಅದನ್ನು ಮರೆತಿರುತ್ತೀವಿ ಅಥವಾ
ಗಮನಿಸುವುದಿಲ್ಲ ಅಷ್ಟೇ. ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ನಮಗೆ ಈ ತರಹದ ಅನುಭವವಾಗಿರುತ್ತದೆ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ತಜ್ಞರ ಪ್ರಕಾರ ಅರ್ಧರಾತ್ರಿ ಹೊತ್ತಲ್ಲಿ ಊರುಗಳು ಸ್ತಬ್ಧವಾಗಿರುತ್ತದೆ, ನಿಶಬ್ದವಾಗಿರುತ್ತದೆ, ವಿದ್ಯುತ್ ಉಪಯೋಗ ಕಮ್ಮಿ ಇರುತ್ತದೆ. ಈ ತಜ್ಞರ ಪ್ರಕಾರ ಎಲ್ಲಿ ವಿದ್ಯುತ್ ಅಂದರೆ ಬೆಳಕು, ಶಬ್ದ ಜಾಸ್ತಿ ಇರುತ್ತದೋ ಅಲ್ಲಿ ಈ ನಕಾರಾತ್ಮಕ ಶಕ್ತಿಗಳ ಆಟ ನಡೆಯುವುದಿಲ್ಲ ಎನ್ನುತ್ತಾರೆ. ಆದರೆ ಅದೇ ದಾರಿ ನಿರ್ಜನವಾಗಿಯೂ ಬೆಳಕಿನ ಪ್ರಭಾವವು ಕಡಿಮೆ ಇದ್ದಲ್ಲಿ ಆಗ ನಕಾರಾತ್ಮಕ ಶಕ್ತಿಗೆ ಒಂದು ಚೈತನ್ಯವು ಬರುತ್ತದೆ. ಅವುಗಳು ಕಾರ್ಯ ಆರಂಭವಾಗುತ್ತವೆ. ಈಗಲೂ ಹಳ್ಳಿಗಳಲ್ಲಿ ಮನೆಯ ಬಾಗಿಲಿನಲ್ಲಿ ಆಚೆ ನಾಳೆ ಬಾ ಎಂದು ಬರೆದಿರುತ್ತಾರೆ. ಅದು ಅವರವರ ನಂಬಿಕೆಯಷ್ಟೇ. ರಾತ್ರಿ ಮಲಗಿದ್ದಾಗ ಸಡನ್ ಆಗಿ ಎಚ್ಚರವಾದಾಗ ನಾಯಿಗಳು ಸುಮ್ಮನೆ ಬೊಗಳುವುದನ್ನು ಕೇಳಿಸಿಕೊಂಡು ಗಮನಿಸದೆ ಮಲಗಿರುತ್ತೇವೆ. ನಮಗೆ ಅನುಭವವಾಗಿಲ್ಲ, ಕಂಡಿಲ್ಲವೆಂದು ಮಾತ್ರಕ್ಕೆ ಸುಳ್ಳು ಎಂದು ಅರ್ಥವಲ್ಲ, ಅಥವಾ ಮೌಢ್ಯವೆಂದು ಅರ್ಥವಲ್ಲ. ಅಗೋಚರವಾದದ್ದು, ನಮಗೆ ತಿಳಿಯದೇ ಇದ್ದದ್ದು ಈ ಭೂಮಿಯ ಮೇಲೆ ಸಾಕಷ್ಟು ಇವೆ. ನಾವು ಮಾತ್ರ ನಮಗೆ ತಿಳಿದದ್ದೇ ಅಷ್ಟೇ ಪ್ರಪಂಚವೆಂದು ಭಾವಿಸಿ ಬದುಕಿರುತ್ತೇವೆ ಅಷ್ಟೇ. ನಾವು ಬಳಸುವ ಬ್ಯಾಟರಿಯಲ್ಲೇ ನೆಗೆಟಿವ್ ಪಾಸಿಟಿವ್ ಇದೆ ಎಂದಾದರೆ ಇಷ್ಟು ದೊಡ್ಡ ಭೂಮಿಯಲ್ಲಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎನರ್ಜಿಗಳು ಇದ್ದೇ ಇರುತ್ತದೆ ಅಲ್ಲವೇ? ಹಾಗಂತ ದೆವ್ವಗಳು ಇದೆ ಅಥವಾ ಇಲ್ಲವೆಂದು ನಾನು ಪ್ರತಿಪಾದಿಸುವಷ್ಟು ಜ್ಞಾನಿಯೂ ಅಲ್ಲ, ಅಥವಾ ಆ ಜ್ಞಾನದ ಕೊರತೆಯೂ ನನ್ನಲ್ಲಿ ಇಲ್ಲ. ಅವರವರ ಅನುಭವಗಳ ಆಧಾರದ ಮೇಲೆ ಅದರ ಇರುವಿಕೆಯನ್ನು ತೋರಿಸಿರಬಹುದು ಅಷ್ಟೇ. ಅದು ಅನುಭವ ಅಷ್ಟೇ. ಇದಕ್ಕೆ ಯಾವುದೇ ಪುರಾವೆಗಳನ್ನು ನೀಡಲು ಸಾಧ್ಯವಿಲ್ಲ ಎನ್ನುವುದು ಕೆಲವೊಂದು ಬುದ್ಧಿಜೀವಿಗಳಿಗೆ ತಿಳಿದಿರಲಿ. ಅಂತಹ ಅನುಭವದ ಚಿಕ್ಕ ನೆನಪು ನನ್ನಲ್ಲೂ ಕೂಡ ಇದೆ. ಇಂತಹ ಅನುಭವಗಳು ನಿಮಗೆ ಏನಾದರೂ ಆಗಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ನಾವು ತಿಳಿದುಕೊಳ್ಳುತ್ತೇವೆ. ಚಲನಚಿತ್ರದಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ಬರುವ ಆಕಾರಗಳು ನಿಜವಾಗಲೂ ದೆವ್ವಗಳ ಆಕಾರವಲ್ಲ. ಇಂತಹ ದೆವ್ವಗಳು ಅವರದ್ದೇ ಆಗಿರಬಹುದು ಎನ್ನುವುದು ನನ್ನ ಅನಿಸಿಕೆ. ದೆವ್ವಗಳ ಬಗ್ಗೆ ಭಯ ಬೇಡ, ಅದು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಇದಾಗಿತ್ತು ಗೆಳೆಯರೇ ದೆವ್ವಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಇಂತಹ ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.